ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್, ಪ್ರಹ್ಲಾದ್ ಜೋಶಿ ಕೂಡ ಭಾಗಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿರುವಂತಹ ಜಾಗ, ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಮೊನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೇವೇಗೌಡರ ನಿವಾಸಕ್ಕೂ ಹೋಗಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬಂದಿದ್ದರು. ಸಂಸ್ಕಾರ ಇಂದು ನೆರವೇರಲಿದೆ. ನಾವು ಈಗ ನೆರವೇರ್ತಕ್ಕಂಥ ಸ್ಥಳದಲ್ಲಿ ಇದ್ದೇವೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಅಂತಿಮಗೊಂಡಿವೆ. ಈಗ ಸಿದ್ಧತೆಗಳನ್ನು ಖುದ್ದು ಮಾಜಿ ಸಚಿವರಾದಂಥ ಎಚ್ ಡಿ ರೇವಣ್ಣ ಅವರು ಪರಿಶೀಲನೆ ನಡೆಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಿವಿಧ ಎಡೆಗಳಿಂದ ಆಗಮಿಸುವುದರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಅಲ್ಲದೆ ಒಳನರಸೀಪುರ ಹಾಗೂ ಹಾಸನ ತಾಲೂಕುಗಳಿಗೆ ರಜೆಯನ್ನು ಸಹ ಘೋಷಿಸಲಾಗಿದೆ. ನಿನ್ನೆಯೇ ಸಹ ಒಳನರಸೀಪುರ ತಾಲೂಕಿನ ಪ್ರಾಥಮಿಕ, ಅಂಗನವಾಡಿ ಎಲ್ಲ ಶಾಲಾ ಕಾಲೇಜುಗಳು ರಜೆಯನ್ನು ಘೋಷಿಸಲಾಗಿತ್ತು. ಇಂದು ಹಾಸನ ತಾಲೂಕಿಗೂ ಸಹ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಜನರು ಆಗಮಿಸುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದವರಂತ ಎಲ್ಲರಿಗೂ ಸಹ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಆಗಬೇಕು ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ಯಾವುದೇ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಸಾರ್ವಜನಿಕರಿಗೆ ಬರ್ತಕ್ಕಂಥವ್ರಿಗೆ ಪಾರ್ಥಿವ ಶರೀರಕ್ಕೆ ಯಾವುದೇ ನುಗ್ಗಲು ಉಂಟಾಗದಂತೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಸುಮಾರು 50,000 ಕುರ್ಚಿಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಏನು ಬೆಳಗ್ಗೆ 10:15ಕ್ಕೆ ಒಳನರಸೀಪುರದ ನಿವಾಸದಿಂದ ಅವರು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಒಳನರಸೀಪುರ ಪಟ್ಟಣದಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳುತ್ತಾರೆ. ಅಲ್ಲಿ ಪ್ರೋಕ್ಷಣೆಯನ್ನು ಮಾಡಿಸಿ ಆನಂತರ ಏನು ಚೆನ್ನಮ್ಮನವರು 1962ನೇ ಇಸ್ವಿಯಲ್ಲಿ ಖರೀದಿ ಮಾಡಿದಂತಹ ಪಡುಲಿಪ್ಪೆ ಗ್ರಾಮ ಏನಿದೆ ಅಲ್ಲಿ ಇರ್ತಕ್ಕಂತಹ ಜಮೀನಿಗೆ ತೆಗೆದುಕೊಂಡು ಹೋಗ್ತಾರೆ. ಈಗ SP ಶುಭಾನಿತಾ ಮೇಡಮ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಮೇಡಮ್ ಹೇಳಿ ಮೇಡಮ್, ಯಾವ ರೀತಿ ಬಂದೋಬಸ್ತನ್ನು ನೀವು ಮಾಡ್ಕೊಂಡಿದ್ದೀರಿ? ನಾವು ನಮ್ಮ IG ಸದರ್ನ್ ರೇಂಜ್ ಸರ್ ನೇತೃತ್ವದಲ್ಲಿ ಇಲ್ಲಿ ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ನಮ್ಮ ರೇಂಜಿಂದ ನಾವು ಆಫೀಸರ್ಸ್ ಆ್ಯಂಡ್ ಫೋರ್ಸ್ ಡಿಪ್ಲಾಯ್ ಮಾಡಿದ್ದೀವಿ. 5 ಜನ SPs ಇಲ್ಲಿ ಡಿಪ್ಲಾಯ್ ಆಗಿದ್ದಾರೆ, ನನ್ನ ಸೇರಿ. ಅದರ ಜೊತೆಗೆ ನಾವು ಸೆಂಟ್ರಲ್ ರೇಂಜಿಂದನೂ ಆಫೀಸರ್ಸ್ ಆ್ಯಂಡ್ ಫೋರ್ಸ್ ತಗೊಂಡಿದ್ದೀವಿ. ಬ್ಯಾಂಗ್ಳೂರು ಸಿಟಿ ಪೊಲೀಸಿಂದನೂ ಆಫೀಸರ್ಸ್ ಆ್ಯಂಡ್ ಫೋರ್ಸ್ ತಗೊಂಡಿದ್ದೀವಿ. ಅದರ ಜೊತೆಗೆ KSRP ಮತ್ತು DR ಕೂಡ ಇಲ್ಲಿ ಡಿಪ್ಲಾಯ್ ಮಾಡಲಾಗಿದೆ. ಮೇಡಮ್, ಈಗ ಮುಖ್ಯಮಂತ್ರಿ ಸೇರಿ ಕೇಂದ್ರ ಸಚಿವರು ಎಲ್ಲರೂ ಬರ್ತಿದ್ದಾರೆ. ಮೇಡಮ್, ಹೆಲಿಪ್ಯಾಡಿಂದ ಹಿಡಿದು ಇಲ್ಲಿಗೆ ಬರಲಿಕ್ಕೆ ಅವರಿಗೆ ಪ್ರತ್ಯೇಕವಾದಂಥ ರಸ್ತೆ ಮಾರ್ಗ ಮತ್ತು ಸಾರ್ವಜನಿಕರ ದರ್ಶನಗಳಿಗೆ ಪ್ರತ್ಯೇಕವಾದ ಮಾರ್ಗಗಳಿದೆ. ಹೌದು, ನಾವು ಸೆಪ್ರೇಟ್ ಮಾಡಿದ್ದೀವಿ. VIPಸ್ಗೆ ಏನು ರಸ್ತೆ ಇದೆ ಅದು ನಾವು ಸೆಪ್ರೇಟ್ ಮಾಡಿದ್ದೀವಿ ಹೆಲಿಪ್ಯಾಡಿಂದ ಇಲ್ಲಿ ತನಕ. ಮತ್ತು ಸಾರ್ವಜನಿಕೋಸ್ಕರ ಹಳ್ಳಿಕೋಟೆ ಕ್ರಾಸಿಂದ ಮತ್ತು ಇಲ್ಲಿ ಹರದನಹಳ್ಳಿ ಕ್ರಾಸಿಂದ ಇದು 2 ಕ್ರಾಸಸ್ ನಾವು NH ನ್ಯಾಷನಲ್ ಹೈವೇ 373 ಇಂದ ನಾವು ಆಕ್ಸೆಸ್ ಮಾಡಬಹುದು. ಇಲ್ಲಿಂದ ಸಾರ್ವಜನಿಕರು ಬಂದು ಇಲ್ಲಿ ನಾವು ಮಾವಿನಕೆರೆ ಬೆಟ್ಟ ಕೆಳಗಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಸೊ ಅಲ್ಲಿ ಒಟ್ಟು ನಿಮ್ಮ ಸಿಬ್ಬಂದಿಗಳು ಎಷ್ಟು ಜನ ಈಗ ನಿಯೋಜನೆ ಮಾಡಿದ್ದಾರೆ? 2,000 ಎಲ್ಲ ಸೇರಿ. ಥ್ಯಾಂಕ್ ಯು. ಇದು SP ಶುಭಾನುತಾ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಏನು ಈಗಾಗಲೇ ಸಾಕಷ್ಟು ಜನರು ಬರುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ VIPಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ದರ್ಶನವೂ ಕೂಡ ಮುಕ್ತಾಯವಾಗುತ್ತೆ. ತದನಂತರ 20 ಗ್ರಾಮಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ಸಾಗುತ್ತೆ.